ತುಮಕೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಡೆಯುತ್ತಿರುವ ಟೀಕೆಗಳಿಗಾಗಿ ಪ್ರತಿಕ್ರಿಯೆ ನೀಡಿದರು. ಗ್ಯಾರಂಟಿ ಯೋಜನೆಗಳ ಕುರಿತು ಅಪಪ್ರಚಾರ ಮಾಡಬಾರದು ಎಂದು ಅವರು ಹೇಳಿದರು. ರಾಜ್ಯದಲ್ಲಿ ಈ ಯೋಜನೆಗಳು ಯಶಸ್ವಿಯಾಗಿ ಜಾರಿಯಾಗುತ್ತಿದ್ದು ಲಕ್ಷಾಂತರ ಕೋಟಿ ರೂಪಾಯಿ ನೇರವಾಗಿ ಬಡವರ ಕೈ ಸೇರಿದೆ. ಜನರ ಆರ್ಥಿಕ ಮತ್ತು ಜೀವನ ಮಟ್ಟವನ್ನ ಹೆಚ್ಚಿಸುವುದೇ ಸರ್ಕಾರದ ಉದ್ದೇಶವಾಗಿದ್ದು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿ ಯಶಸ್ವಿ ಆಗಿದೆ. ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಆ ಬಡ ಜನರಿಗೆ ಹೋಗಿದೆ. ನಮ್ಮ ಉದ್ದೇಶ ಅವರ ಆರ್ಥಿಕ ಮಟ್ಟವನ್ನ ಜೀವನದ ಮಟ್ಟವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಉದ್ದೇಶ ಯಶಸ್ವಿ ಆಗಿದೆ, ಆಗ್ತಾ ಇದೆ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ಅದನ್ನ ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಅಲ್ಲಲ್ಲೇ ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ವಿರೋಧ ಪಕ್ಷದವ್ರು ಕೊಡ್ಬೋದು ಅಥವಾ ಬೇರೆ ಜನನು ಕೊಡಬಹುದು. ಆದ್ರೆ ನಾವು ಕಾರ್ಯಕ್ರಮವನ್ನ ನಿಲ್ಲಿಸೋದಿಲ್ಲ. ಆದ್ರಿಂದ ಇವತ್ತು ತುಮಕೂರಿನಲ್ಲಿ ಮಾನ್ಯ ರೇವಣ್ಣ ಅವರು ಈ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಇವತ್ತು ಭಾಗವಹಿಸಿದ್ದಾರೆ. ಇಲ್ಲಿ ವರ್ಕ್ಶಾಪ್ ಮಾಡಿದ್ದೇವೆ. 5,000ಕ್ಕೂ ಹೆಚ್ಚು ಫಲಾನುಭವಿಗಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೊಂದಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಗುತ್ತಿಗೆದಾರರ ಬಾಕಿ ಹಣ ಪಾವತಿ ವಿಳಂಬವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಹಿಂದಿನ ಸರ್ಕಾರವು ಸುಮಾರು 1.40 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಬಿಲ್ ಬಾಕಿ ಉಳಿಸಿಕೊಂಡು ಹೋಗಿದೆ ಎಂದು ಆರೋಪಿಸಿದರು. ಇದೀಗ ಹಂತ ಹಂತವಾಗಿ ಆ ಬಾಕಿ ಹಣವನ್ನ ಪಾವತಿಸಲಾಗುತ್ತಿದೆ ಎಂದು ಹಾಗೂ ಉಳಿದ ಮೊತ್ತವನ್ನ ಶೀಘ್ರವೇ ನೀಡಲಾಗುವುದು ಎಂದು ಹೇಳಿದರು. ಈ ಕುರಿತು ಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಂಬಂಧಿತ ಸಚಿವರು ಈಗಾಗಲೇ ಚರ್ಚೆ ನಡೆಸಿದ್ದಾರೆ. ನೋಡಿ, ಹಂತ ಹಂತವಾಗಿ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ. ಹಿಂದಿನ ಸರ್ಕಾರ 1,40,000 ಕೋಟಿ ರೂಪಾಯಿ ಹೆಚ್ಚು ಬಿಲ್ಗಳನ್ನು ಬಾಕಿ ಉಳಿಸಿ ಹೋಗಿತ್ತು. ಅದೆಲ್ಲವನ್ನು ಈಗ ತೀರ್ಸ್ಕೊಂಡು ಬರ್ತಾ ಇದ್ದೀವಿ. ಮನೆ ಕಟ್ಟಿದ್ದವರಿಗೆ ಹಣ ಕೊಡ್ಲಿಲ್ಲ, ಫಲಾನುಭವಿಗಳಿಗೆ ಹಣ ಕೊಡ್ಲಿಲ್ಲ. ಅದೆಲ್ಲ ನಾವು ಹಂತ ಹಂತವಾಗಿ ಈಗ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ಒಂದು ಹಂತಕ್ಕೆ ಬಂದಿದೆ. ಇನ್ನು ಉಳಿಕೆ ಹಣವನ್ನು ಕೂಡ ಕೊಡ್ತೇವೆ. ಅಲ್ಲ, ಅವ್ರು ಕೊಡ್ತಾರೆ ಪಾಪ. ಅವರಿಗೆ ಸಾಲ ಮತ್ತೊಂದು ತಗೊಂಡು ಬಂದು ಅವರು ಕೆಲಸ ಮಾಡಿರ್ತಾರೆ. ಅವ್ರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಾವು ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೇವೆ. ಎಲ್ಲ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ. ಆಮೇಲೆ ಸಂಬಂಧಪಟ್ಟ ಸಚಿವರು, ನಮ್ಮ ಇರಿಗೇಷನ್ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಮತ್ತು ನಮ್ಮ ಲೋಕೋಪಯೋಗಿ ಸಚಿವರು ಮಾತಾಡಿದ್ದಾರೆ. ಅವಶ್ಯಕತೆ ಇದ್ರೆ ಇನ್ನೂ ಕೂಡ ಮಾತಾಡ್ತಾರೆ. ವಿನಯ್ ಕುಲಕರ್ಣಿ ಅವರಿಗೆ ರಿಲೀಫ್ ಸಿಕ್ಕಿರುವ ವಿಚಾರಕ್ಕೆ ಸಂಬಂಧಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಬಂದ ತೀರ್ಮಾನಗಳನ್ನ ಸ್ವಾಗತಿಸಬೇಕಾಗುತ್ತದೆ ಎಂದು ಹೇಳಿದರು. ತಾನು ಕ್ಯಾಬಿನೆಟ್ ಸಭೆಯಿಂದ ಬೇಸರದಿಂದ ಹೊರಬಂದಿದ್ದೇನೆ ಎಂಬ ಮಾತು ಸತ್ಯಕ್ಕೆ ದೂರವಾದದ್ದು. ತಾನು ಬೇಸರಗೊಳ್ಳುವ ಯಾವುದೇ ಕಾರಣವಿಲ್ಲ ಎಂದು ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದರು. ಕಾನೂನಿನ ಚೌಕಟ್ಟಿನಲ್ಲಿ ತೀರ್ಮಾನಗಳನ್ನ ನಾವು ಸ್ವಾಗತ ಮಾಡ್ತೇವೆ. ಯಾಕೆಂದ್ರೆ ಅವರಿಗೆ ಕಾನೂನಿನಲ್ಲಿ ಏನು ಅವಕಾಶ ಇದೆಯೋ ಅದನ್ನ ಕಾನೂನು ಮಾಡಿಕೊಟ್ಟಿದೆ. ಅಲ್ಲಪ್ಪ, ಯಾರ್ದೋ ಒಬ್ಬ ಶಾಸಕರದ್ದು ಬರ್ತ್ಡೇ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನ್ ದೊಡ್ಡ ಇಂಥ ಬರ್ತ್ಡೇಗಳು ಇಂಥ ಹೆಚ್ಚು ಜನ ಸೇರಿರೋದನ್ನ ಹೊಸದಾಗಿ ನೋಡ್ತಾ ಇದ್ದೀರಾ? ಅಲ್ಲ, ಬಾಲಕೃಷ್ಣ ಅವರು ಒಬ್ಬರನ್ನ ನೋಡಿ, ಒಬ್ಬೊಬ್ಬರ ಅಭಿಪ್ರಾಯಗಳು. ಈಗ ನಾನೊಂದು ಹೇಳಿಕೆ ಕೊಟ್ರೆ ನಂದ ತೀರ್ಮಾನ, ಜನ ಸಮುದಾಯ ತೀರ್ಮಾನ ಮಾಡುತ್ತೆ. ಈ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. I am not aware of what context he has made that statement, but I am certainly sure that as a president of the Congress party, he encourages this. And he also agrees to continue this program. There is no confusion about it. No, I have not come out of the cabinet, for whatever reasons. It is not true. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್
ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.